ಎಲ್ರಿಗೂ ನಮಸ್ಕಾರ. ನಿನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನ ಉಪ್ಪರಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ನಮಗೆ ಒಂದು ಸಭೆಯನ್ನು ಕರೆದಿದ್ರು. ಆ ಸಭೆಯಲ್ಲಿ ನಿಮ್ಮ ಒಂದು ಹೋರಾಟದ ರೂಪರೇಷೆಗಳ ಬಗ್ಗೆ ಆಗಿರ್ಬೋದು, ಮತ್ತು ಅಲ್ಲಿ ಒಂದು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾಡಬೇಕು ಬನ್ನಿ ಅಂತ ಕರೆದಿದ್ರು. ಹಾಗಾಗಿ ನಾನು ಹೋಗಿದ್ದೆ. ನಿನ್ನೆ ನಮ್ಮ ಒಂದು ಏನು 19ನೇ ತಾರೀಕಿನ ಹೋರಾಟದ ಒಂದು ಆದೇಶ ಇತ್ತು, ಅದನ್ನ ಆದೇಶವನ್ನು ಅವರು ನೀಡ್ತಾ ಇಲ್ಲ, ಅದನ್ನು ತಿರಸ್ಕಾರ ಮಾಡಿದ್ದಾರೆ. ನಮಗೆ 12ನೇ ತಾರೀಕಲ್ಲಿ ಹೋದಾಗ ಅವರು 16ರಿಂದ ನೀವು ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದರು. ನಾವು 16ಕ್ಕೆ ಕೊಡಿ ಅಂದಾಗ ಇಲ್ಲ, ಅದು 16ನೇ ತಾರೀಕು ವೀಕೆಂಡ್ ಆಗುತ್ತೆ, ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಯಾರೂ ನಿಮಗೆ ಸಿಗಲ್ಲ, ನೀವು ಮಂಡೆಯಿಂದ ಮಾಡಿದರೆ ಬೆಟರು ಅಂತ ಅವರೇ ಸಜೆಸ್ಟ್ ಮಾಡಿದರು. ಆಯಿತು ಅಂತೇಳಿ 19ನೇ ತಾರೀಕಿಗೆ ನಾವು ಡೇಟನ್ನು ಫಿಕ್ಸ್ ಮಾಡ್ಕೊಂಬಂದ್ವಿ. ಮತ್ತು ಇಲ್ಲೂ ಕೂಡ ನಾವು ಒಂದಿಷ್ಟು ಗ್ಯಾದರಿಂಗ್ ಆಗಲಿಕ್ಕೆ ಮತ್ತು ಎಲ್ಲ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಮತ್ತು ಜಾಗೃತಿ ಮೂಡಿಸ್ಲಿಕ್ಕೆ ಕರೆಕ್ಟಾಗಿ ಟೈಮ್ ಸಿಗುತ್ತಲ್ಲ ಅಂತೇಳಿ ನಾವು 16 ಇದ್ದದ್ದನ್ನು 19ಕ್ಕೆ ಅವ್ರು ಹೇಳಿದ ಹಾಗೆ ನಾವು ಅದನ್ನ ಒಪ್ಕೊಂಬಂದಿದ್ವಿ. ಆದರೆ ನಿನ್ನೆ ಕರೆದಾಗ ಅವರು ಇಲ್ಲ, ಇಲ್ಲಿ 16ರಿಂದ 25ನೇ ತಾರೀಕಿನವರೆಗೂ ಬೆಂಗಳೂರು ಹಬ್ಬ ಅಂತ ಒಂದಿದೆ, ಮತ್ತು 22ರಿಂದ 31ನೇ ತಾರೀಕಿನವರೆಗೂ ಇಲ್ಲಿ ವಿಧಾನಸೌಧದಲ್ಲಿ ಒಂದು ಅಧಿವೇಶನ ಇದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು ಅಂತಂದೇಳಿ ಇಲ್ಲಿ ಇದು ಯಾವುದೇ ಒಂದು ಸಂಘ ಸಂಸ್ಥೆಗಳಿಗೆ ಹೋರಾಟ ಮಾಡಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ ನಾವು ಪರ್ಮಿಷನನ್ನು ಕೊಡ್ತಾ ಇಲ್ಲ, ನೀವು ಬೇರೆ ಡೇಟನ್ನು ಚಾಯ್ಸ್ ಮಾಡಿ ಅಂತ ಅಂದರು. ನಾನಿದ್ದು ಇಲ್ಲ ಸರ್, ಈಗಾಗಲೇ 22ಕ್ಕೆ ಏನು ಒಂದು ಸಭೆಯಲ್ಲಿ ಅಧಿವೇಶನ ಸ್ಟಾರ್ಟ್ ಆಗಿದೆ, ಅಲ್ಲಿ ಬೆಳಗಾಮಲ್ಲಿ ಕೊಟ್ಟಂಥ ಒಂದು ಏನು ಆಶ್ವಾಸನೆ ಇದೆ ಅದನ್ನು ಮತ್ತೆ ರಿಮೈಂಡ್ ಮಾಡಬೇಕಂತಲೇ ನಾವು ಈಗ 19ಕ್ಕೆ ಇಟ್ಟಿರೋದು. ಈಗ 19ಕ್ಕೆ ಬಂದು ನಾವು ಇಲ್ಲೆಲ್ಲರೂ ಕೂಡ ಗ್ಯಾದರಿಂಗ್ ಆಗಿ ಆ ಒಂದು ಸಮಸ್ಯೆ ಅಲ್ಲಿ ಸರ್ಕಾರಕ್ಕೆ ಮುಟ್ಟುತ್ತೆ, ಸರ್ಕಾರದ ಅಲ್ಲ ಅಧಿವೇಶನದೊಳಗೆ ಏನಾರು ಒಂದು ಪರಿಹಾರ ಕೈಗೊಳ್ಳಬಹುದು ಅನ್ನೋ ಒಂದು ನಿಟ್ಟಿಗೆ ನಾವು ಕರೆ ಕೊಟ್ಟಿದ್ದೀವಿ. ದಯಮಾಡಿ ನಮಗೆ 19ಕ್ಕೆ ಪರ್ಮಿಷನ್ ಮಾಡಿಸಿ ಅಂತಂದೇಳಿ ರಿಕ್ವೆಸ್ಟ್ ಮಾಡಿದ್ವಿ. ಇಲ್ಲ, ನಮಗೆ ಕಮಿಷನರು ಕಡಾ ಕಂಡೀಷನಾಗಿ ಹೇಳ್ಬಿಟ್ಟಿದ್ದಾರೆ, 31ರವರೆಗೂ ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸಂಘ ಸಂಸ್ಥೆಗಳಿಗೆ ಹೋರಾಟಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು 30ನೇ ತಾರೀಕಿಗೆ ಬೇಕಾದ್ರೆ ಇದು ಮಾಡಿ, ನಾವು ಏನಾರ ಮಾಡಿ ನಿಮಗೆ ಪರ್ಮಿಷನನ್ನು ಕೊಡ್ತೀವಿ. ನಾಳೆ ನಾಡರಲ್ಲಿ ಮತ್ತೆ ನಮ್ಮ ಕಮಿಷನರ್ ಮೀಟಿಂಗ್ ಇದೆ, ಕಮಿಷನರ್ ಮೀಟಿಂಗಲ್ಲಿ ಚರ್ಚೆಯನ್ನು ಮಾಡಿ ನಿಮಗೆ 30ಕ್ಕೆ ಬೇಕಾದ್ರೆ ನಾವು ಅನುಮತಿಯನ್ನು ಕೊಡಿಸ್ತೀವಿ ಅಂತಂದೇಳಿ ಹೇಳಿದರು. ಇದು ಬಿಟ್ಟರೆ ನಮ್ಮಿಂದ ಬೇರೆ ಥರದ್ದೇನು ನಿಮ್ಮ ಕಡೆಗೆ ನಿಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತಂದೇಳಿ ಅವರು ಇದು ಏನು ಉಪ್ಪರಪೇಟೆ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟ್ರು ಮಾತಾಡಿದರು. ಮತ್ತು ನಾವು ಕೂಡ ಕೆಲವು ಅಪೋಸಿಷನ್ ಲೀಡ್ರನ್ನ ಮತ್ತು ಸಂಬಂಧಪಟ್ಟಂಥವ್ರನ್ನ ಮಾತಾಡಿಸಿದ್ವಿ. ಅವರು ಕೂಡ ಇಲ್ಲ, ಈಗ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಹೋರಾಟಕ್ಕೆ ಇತ್ತೀಚೆಗೆ ಪರ್ಮಿಷನನ್ನು ಕೊಡ್ತಾ ಇಲ್ಲ, ಹಾಗಾಗಿ ಈಗ ಬೇರೆ ಬೆಂಗಳೂರು ಹಬ್ಬ ಬೇರೆ ಇದೆ, ಮತ್ತು ಏನು ಒಂದು ಅಧಿವೇಶನ ಬೇರೆ ಇದೆ, ಹಾಗಾಗಿ ಈಗ ಕೊಡೋದು ಕಷ್ಟ. ಈಗ ಅಲ್ಲಿ ಪೊಲೀಸ್ ಇಲಾಖೆಯಿಂದ ಏನು ಡೈರೆಕ್ಷನ್ ಕೊಡ್ತಾರೋ ಅದನ್ನು ಒಂದಿಷ್ಟು ಪಾಲಿಸಿ ನೀವು ಆ ಥರ ಹೋರಾಟಕ್ಕೆ ಒಂದಿಷ್ಟು ಸಹಕಾರ ನೀಡಿ ಅಂತಂದೇಳಿ ಅವರು ಓಕೆ ಅಂತಂದೇಳಿ ನಾವು 30ನೇ ತಾರೀಕಿಗೆ ಶುಕ್ರವಾರ ಬರುತ್ತೆ, ಆ 30ನೇ ತಾರೀಕಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಅವರು ನಾಳೆ ಅಥವಾ ನಾಡ್ದರಲ್ಲಿ ಮತ್ತೆ ಒಂದು ಕಮಿಷನರ್ ಮೀಟಿಂಗ್ ಇರುತ್ತಂತ, ಮೀಟಿಂಗಲ್ಲಿ ಚರ್ಚೆ ಮಾಡಿ ಆ ಡೇಟನ್ನು ಫೈನಲ್ ಮಾಡಿಕೊಡ್ತೀವಿ ಅಂತಂದು ಹೇಳಿದ್ದಾರೆ. ಹಾಗಾಗಿ ಯಾರೂ ಕೂಡ ಅನ್ಯಥಾ ಭಾವಿಸಬೇಡಿ. ಮತ್ತು ಇನ್ನೊಂದು ಮಾಹಿತಿ, ಇಲ್ಲಿ ಬೇರೆಯವರು ಕೂಡ ನಮ್ಮ ಅತಿಥಿ ಉಪನ್ಯಾಸಕರ ಒಂದು ಏನು ಹೋರಾಟವನ್ನು ಹತ್ತಿಕ್ಕಬೇಕು ಅಂತಂದೇಳಿ ನಮ್ಮಲ್ಲೂ ಕೂಡ ಕೆಲವರು ಕುತಂತ್ರ ಮಾಡಿದ್ದಾರೆ ಅನ್ನೋದು ಕೂಡ ನನಗೆ ಒಂದು ಸೂಕ್ಷ್ಮಗಳಲ್ಲಿ ಲಭ್ಯವಾದವು. ಇರಲಿ, ನಾವು ಈಗ ಹೋರಾಟವನ್ನು ಮಾಡಲಿಕ್ಕೆ ಮುನ್ನುಗ್ಗಿಬಿಟ್ಟಿದ್ದೀವಿ. ಏನಾರ ಆಗಲಿ, ನಮಗಿದು ತಾತ್ಕಾಲಿಕವಾದಂಥ ಒಂದು ಹಿನ್ನಡೆ ಆಗಿರ್ಬೋದು, ಇದು ನಮಗೆ ಗೆಲುವು ಅಂದ್ಕೊಂಡು ನಾವು ಒಂದಿಷ್ಟು ತಾಳ್ಮೆಯಿಂದ ಇದ್ದು 30ನೇ ತಾರೀಕಿನೊಳಗಡೆ ನಾವು ಒಂದಿಷ್ಟು ಪರ್ಮಿಷನನ್ನು ಮತ್ತೆ ಪಡ್ಕೊಳ್ತೀವಿ. ಆಮೇಲೆ ಈಗಾಗಲೇ ನಾನು ಕೆಲವರು ಪ್ರಮುಖರ ಹತ್ರ ಒಂದು ಚರ್ಚೆಯನ್ನು ಮಾಡಿದ್ದೀನಿ. ಎಲ್ಲ ಜಿಲ್ಲೆಯ ಪ್ರಮುಖರು ಸೋಮವಾರ ಮತ್ತೆ ಬೆಂಗಳೂರಿಗೆ ಹೋಗಿ ಏನು ಬೆಂಗಳೂರಿನ ಒಂದು ನಗರ ಪೊಲೀಸ್ ಕಮಿಷನರ್ ಇದ್ದಾರೋ ಅವರಿಗೆ ಭೇಟಿಯನ್ನು ಮಾಡಿ ನಮಗೆ 19ನೇ ತಾರೀಕು ಈ ಥರ ಒಂದು ಪ್ರೊಟೆಸ್ಟನ್ನು ಮಾಡಲಿಕ್ಕೆ ಅನುಮತಿಯನ್ನು ನೀಡಿ ಈಗ ಅವರು ಹಿಂಪಡೆದಿದ್ದಾರೆ. ಈಗ ನಮ್ಮ ಹೋರಾಟದ ಒಂದು ಸ್ಥಳಗಳ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ಹಕ್ಕುಗಳನ್ನಾಗಿ ಅವರು ಕಸ್ಕೊಂಡ್ರೆ ನಾವು ನೇರವಾಗಿ ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಆಗಬೇಕಾಗುತ್ತೆ, ಅಥವಾ ವಿಧಾನಸೌಧ ಮುಂದೆನೇ ಬಂದು ನಾವು ಪ್ರೊಟೆಸ್ಟನ್ನು ಮಾಡಬೇಕಾಗುತ್ತೆ. ದಯಮಾಡಿ ನಮಗೆ 30ನೇ ತಾರೀಕು ನಿಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತಂದೇಳಿ ನಾವು ಹೋಗ್ತಾ ಇದ್ದೀವಿ. ಯಾರು ಧೈರ್ಯವನ್ನು ಕಳ್ಕೊಬೇಡಿ. ನಮಗೇನು ಈ ರೀತಿಯಾಗಿ ಏನೋ ಒಂದು ಮಾಡ್ಲಿಕ್ಕೆ ಹೋಗಿದ್ದೀವಿ, ಹಿನ್ನಡೆ ಆಗ್ತಿದೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ಪ್ರತಿಯೊಬ್ಬರ ಒಂದು ಮುಖವಾಡ ಕಳಚಿ ಬೀಳುವಂಥ ಒಂದು ಸಂದರ್ಭಗಳು ಬರ್ತಾ ಇದ್ದಾವೆ. ಈಗಾಗಲೇ 27ನೇ ತಾರೀಕಿಂದ ಸೆಷನ್ನು ಕೂಡ ಆರಂಭ ಆಗ್ತದೆ. ಆಮೇಲೆ ನಾವು ಏನು ಪತ್ರಿಕಾಗೋಷ್ಠಿ ಮತ್ತು ಇವ ಸಾಮಾಜಿಕ ಜಾಲತಾಣದಲ್ಲಿ ನಾವು 19ನೇ ತಾರೀಕು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಬೇಕು ಅನ್ನೋದನ್ನು ಮಾಹಿತಿ ಸರ್ಕಾರದ ಗಮನಕ್ಕೆ ಆಲ್ರೆಡಿ ಹೋಗಿದೆ. ಹಾಗಾಗಿ ಸರ್ಕಾರನೂ ಕೂಡ ನಮ್ಮ ಬಗ್ಗೆ ಇವತ್ತು ತುಂಬ ಗಂಭೀರವಾಗಿ ಪರಿಗಣಿಸಿ ಈ ಸೆಷನ್ನಲ್ಲಿ ಏನಾದರೂ ಒಂದು ಚರ್ಚೆಯನ್ನು ಮಾಡಿ ಏನಾದರೂ ಒಂದು ಪರಿಹಾರವನ್ನು ಕೈಗೊಳ್ಳಬಹುದು ಅನ್ನೋ ಒಂದು ಆಶಾಭಾವನೆಯಿಂದ ನಾವು ಕಾಯೋಣ. 30ನೇ ತಾರೀಕು ಒಳಗಡೆ ಏನೆಲ್ಲ ಒಂದು ಅಧಿವೇಶನದ ಮೂಲಕ ಮಾಹಿತಿ ಬರುತ್ತೆ,
ತಾಳ್ಮೆಯಿಂದ ಆಲಿಸೋಣ. ಒಂದು ವೇಳೆ ನಮಗೇನು ಯಾವುದೇ ಪರಿಹಾರ ಸಿಗಲಿಲ್ಲ ಅಂತಂದರೆ ನಾವು 100% ವಿತೌಟ್ ಇನ್ಫಾರ್ಮೇಷನ್ನು ನಾವು ಬೆಂಗಳೂರಿಗೆ ಹೋಗಿ ಹೋರಾಟವನ್ನು ಮಾಡೋಣ. ಎಲ್ಲರೂ ಕೂಡ 6600 ಜನರು ಕೂಡ ಉದ್ಯೋಗ ಕಳ್ಕೊಂಡಂಥವ್ರು ಆ ದಿನ ಬರಲೇಬೇಕು, ನಮ್ಮ ದೊಡ್ಡ ಸಂಖ್ಯೆಯಲ್ಲಿ ಸೇರಲೇಬೇಕು. ಆವಾಗ ಸರ್ಕಾರ ನಮಗೆ ತಲೆ ಬಾಗಲೇಬೇಕಾಗುತ್ತೆ, ನಮಗೆ ಅನಿವಾರ್ಯವಾಗಿ ಅವ್ರು ಏನಾದ್ರು ಒಂದು ಅವಕಾಶವನ್ನು ಮಾಡಿಕೊಳ್ಳಲೇಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಹೋರಾಟಕ್ಕೆ ಒಂದು ಸಿದ್ಧತೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ನಮಗೆ ಇದೊಂದೇನು 19ನೇ ತಾರೀಕಿನ ಒಂದು ಹೋರಾಟಕ್ಕೆ ಹಿನ್ನಡೆ ಆಗಿರ್ಬೋದು, ಆದರೆ ಅದು ಗೆಲುವು ಅಂದ್ಕೊಂಡು ನಾವು ಮುನ್ನೋಗೋಣ. ಮತ್ತು ನಾನು ಈಗಾಗಲೇ ಒಂದು ಮಾಹಿತಿಯನ್ನು ನಾನು ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ಕಳಿಸಿದ್ದೀನಿ. ಅಷ್ಟಂತೂ ಸತ್ಯ. ಇಲ್ಲಿ ಇರೋದಿದ್ದಂಗೆ ನೇರವಾಗಿ ನಾನು ಹೇಳ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ನಾಟಕೀಯವಾಗಿ ಅಥವಾ ನಿಮ್ಮನ್ನೆಲ್ಲ ನಂಬಿಸೋಕ್ಕೆ ಅಥವಾ ನಿಮ್ಮನ್ನೆಲ್ಲ ನಾನು ಹಿಂದಿಟ್ಕೊಂಡು ನಾನು ಲೀಡರ್ ಆಗಬೇಕು ಅಥವಾ ಇನ್ನೇನೇ ಬೆಳಿಬೇಕು ಅಂತ ಖಂಡಿತವಾಗೂ ನನಗೆ ಆ ಆಸೆ ಇಲ್ಲ. ನನಗೆ ಬೇಕಾಗಿರೋದು ನನ್ನ ಕುಟುಂಬ ಒಂದು ರಕ್ಷಣೆಯನ್ನು ಮಾಡಬೇಕು, ನನ್ನ ಕುಟುಂಬಕ್ಕೆ ನಾನು ಆಧಾರವಾಗಿರಬೇಕು. ನನ್ನ ಕುಟುಂಬಕ್ಕೋಸ್ಕರ ನನಗೊಂದು ಉದ್ಯೋಗ ಬೇಕಾಗಿದೆ. ಆ ಉದ್ಯೋಗಕ್ಕೋಸ್ಕರ ನಾನು ಒಂದು ಈ ಥರದ ಒಂದು ಪ್ಲ್ಯಾನನ್ನು ಮಾಡಿ ನಿಮ್ಮೆಲ್ಲರ ಸಹಕಾರ ಬೆಂಬಲದಿಂದ ನಿಮ್ಮ ಮಗಳ ಒಂದು ವಿಶ್ವಾಸವನ್ನು ನಂಬಿ ನಾನು ಮುನ್ನುಗ್ತಾ ಇದ್ದೀನಿ ಹೊರತು ಯಾವುದೇ ವೈಯಕ್ತಿಕವಾದಂಥ ಒಂದು ಪ್ರತಿಷ್ಠೆ ಆಗಿರ್ಬೋದು, ವೈಯಕ್ತಿಕವಾಗಿ ನನ್ನ ಹಿತಾಸಕ್ತಿಗಾಗಿ ನಾನು ತಗೊಂಡಿಲ್ಲ. ನಾನು ಹೋರಾಟದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿತಾ ಇಲ್ಲ. ಇನ್ನೂ ನನಗೆ ಎಷ್ಟು ಹಿನ್ನಡೆ ಆದಷ್ಟು ನನಗೆ ಒಂದಿಷ್ಟು ಧೈರ್ಯ ಮತ್ತು ಒಂದಿಷ್ಟು ಹೋರಾಟ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ತಗೊಂಡೋಗಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕನ್ನೋದು ಒಂದು ದೃಢವಾದ ವಿಶ್ವಾಸ ಬರ್ತಾ ಇದೆ. ಹಾಗಾಗಿ ಈ ಹೋರಾಟದಿಂದ ಹಿಂದೆ ಸರಿಯುವಂಥ ಮಾತೇ ಇಲ್ಲ. ನಾನು ಇಲ್ಲ ಸಲ್ಲದ್ದೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ, ನೇರವಾಗಿ ಹೇಳಿದ್ದೀನಿ. ಈಗ ಸಂಜೆನೂ ಕೂಡ ಒಂದು ಗೂಗಲ್ ಮೀಟನ್ನು ಕರಿತಾ ಇದ್ದೀನಿ. ಗೂಗಲ್ ಮೀಟಲ್ಲಿ ಅಟೆಂಡ್ ಆಗಿ ನಾವು ಎಷ್ಟೇ ತಾಳ್ಮೆಯಿಂದ ಇದ್ರೂ ಕೂಡ ನಮ್ಮ ಹೋರಾಟದ ಬಗ್ಗೆ ನಾವು ಹೆಚ್ಚು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾವು ಬಿಡಬಾರ್ದು. ಅದಕ್ಕೆ ಹೋರಾಟ ಮತ್ತೆ ಮುಂದೆ ಹೋಯಿತು ಅಥವಾ ಎಕ್ಸ್ಟೆಂಡ್ ಆಯಿತು ಅಂತಂದೇಳಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರ್ದು. ನಮ್ಮ ಒಂದು ಹೋರಾಟಗಳನ್ನು ನಮಗೇನು ಸರ್ಕಾರ ಮಾಡಿದೆ ಅದರ ನಡೆಯನ್ನು ನಾವು ಪ್ರತಿನಿತ್ಯ ನಾವು ಸಾಮಾಜಿಕ ಜಾಲತಾಣದಲ್ಲಿ ನಾವು ಅದನ್ನ ಹಂಚ್ಕೊಳ್ತಾ ಹೋಗೋಣ, ಶೇರ್ ಮಾಡ್ತಾ ಹೋಗೋಣ. ನಾನು ಎಲ್ಲ ಮಿನಿಸ್ಟ್ರುಗಳದ್ದು ಮತ್ತು MLCಗಳದ್ದು ನಂಬರನ್ನು ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ನೀವು ಅವರಿಗೆಲ್ಲರೂ ಕೂಡ ಪರ್ಸ್ನಲಿ ನೀವು ರಿಮೈಂಡನ್ನು ಮಾಡ್ತಾ ಹೋಗ್ರಿ. ಈ ಸೆಷನಲ್ಲಿ ನಮಗೆ 6600 ಜನ ಏನು ಹೊರಗೆ ಬಿದ್ದಿದ್ದೀವಿ, ನಮಗೆ ಒಂದು ಪರಿಹಾರವನ್ನು ಕೈಗೊಳ್ಳಿ ಅಂತಂದೇಳಿ ನೀವು ಪ್ರತಿಯೊಬ್ಬರು ಕೂಡ ವೈಯಕ್ತಿಕವಾಗಿ ಅವರಿಗೆ ಒಂದಿಷ್ಟು ಮೆಸೇಜ್ಗಳನ್ನು ಮಾಡೋದು, ಕಾಲ್ಗಳನ್ನು ಮಾಡೋದು, ಆ ಥರದ ಒಂದು ಕೆಲಸವನ್ನು ಮಾಡ್ತಾ ಹೋಗಿ ನಾವು ಈಗೇನು ಸೋಮವಾರ ಹೋಗಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಒಂದು ವೇಳೆ 30ನೇ ತಾರೀಕು ಒಳಗಡೆ ನಮಗೆ ನಮ್ಮ ಪರವಾಗಿ ಯಾವುದೇ ಥರದ ಒಂದು ಪಾಸಿಟಿವಿಟಿ ಒಂದು ನಿರ್ಧಾರಗಳು ಸರ್ಕಾರ ತೆಗೆದುಕೊಳ್ಳಿಲ್ಲ ಅಂತಂದರೆ 30ನೇ ತಾರೀಕಿಗೆ ಪರ್ಮಿಷನ್ ಸಿಗಲಿ ಬಿಡಲಿ 30ನೇ ತಾರೀಕಿಗೆ ನಾವು ಬೆಂಗಳೂರು ಚಲವನ್ನು ಮತ್ತೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ನೀಡಬೇಕು ಅಂತ ಹೇಳ್ತೀನಿ. ಇದರಲ್ಲಿ ಯಾವುದೇ ತಂತ್ರ ಕುತಂತ್ರ ಅಥವಾ ಯಾವುದೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ನಾನು ಒತ್ತಡಕ್ಕೆ ಒಳಗಾಗಿ ಇದರಿಂದ ಹಿಂದೆ ಸರಿತಾ ಇಲ್ಲ. ನಿಮಗೆ ಅವರೇನು ಒಂದು ಲೆಟ್ರನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲನೂ ಕೂಡ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಎಂದಿನಂತೆ ಸಹಕಾರವನ್ನು ನೀಡಬೇಕು ಅಂತ ಹೇಳ್ತಾ ನಿಮಗೆ ಒಂದಿಷ್ಟು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ ಪ್ರತಿಯೊಬ್ಬರು ತುಂಬ ಉತ್ಸುಕತೆಯಿಂದ ಸೋಮವಾರ ಬರಲಿಕ್ಕೆ ಸಿದ್ಧರಾಗಿದ್ದೀರಿ. ಯಾರು ನಿರಾಶೆಗೊಳ್ಳಬೇಡಿ. ಇನ್ನೂ ಹೆಚ್ಚಿನ ಒಂದು ದೃಢವಾದಂಥ ಒಂದು ಭರವಸೆಗಳನ್ನು ಇಟ್ಕೊಂಡು ನಮ್ಮ ಹೋರಾಟವನ್ನು ನಾವು ಮುಂದುವರಿಸೋಣ. ಥ್ಯಾಂಕ್ ಯು ಎಲ್ಲರಿಗೂ.